ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗಲ್ಲಿ ನಾವು ಕರ್ನಾಟಕದ ಐತಿಹಾಸಿಕ ತಾಣವಾದಂತಹ ಶೃಂಗೇರಿಗೆ ಹೋಗಿ ಬರೋಣ ಬನ್ನಿ. ಶೃಂಗೇರಿ ಇರುವುದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಮಂಗಳೂರಿಂದ ಹೋಗುವಾಗ ಬಜಗೋಳಿ ಕಳೆದ ನಂತರ ಒಂದು ಚೆಕ್ ಪೋಸ್ಟ್ ಸಿಗ್ತದೆ ನೋಡಿ. ಚೆಕ್ ಪೋಸ್ಟ್ ಅಲ್ಲಿ ಒಂದು ಪಾಸ್ ಕೊಡ್ತಾರೆ. ನಂತರ ನಾವು ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಬೇಕು. ಅಲ್ಲಿ ಹೋಗಿ ನಾವು ಮುಟ್ಲಿಕ್ಕೂ ಕೂಡ ಟೈಮಿಂಗ್ಸ್ ಕೊಡ್ತಾರೆ. ಪಾಸ್ ನೋಡಿ ಈ ರೀತಿ ಇರ್ತದೆ. ಅದರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಹಾಗೆ ಸ್ಲೋ ಆಗಿ ಹೋಗ್ಬೇಕು, ಎಷ್ಟು ಕಿಲೋಮೀಟರ್ ಅಲ್ಲಿ ಹೋಗ್ಬೇಕು ಎಲ್ಲವೂ ಆ ಪಾಸ್ ಅಲ್ಲಿ ಇರ್ತದೆ. ಹಾಗೆ ಮುಂದಕ್ಕೆ ಹೋಗುವಾಗ ಇನ್ನೊಂದು ಚೆಕ್ ಪೋಸ್ಟ್ ಸಿಗ್ತದೆ. ಅಲ್ಲಿ ಇದನ್ನ ಕೊಟ್ಟು ಮುಂದಕ್ಕೆ ಶೃಂಗೇರಿ ಕಡೆ ಪ್ರಯಾಣ ಬೆಳೆಸಿದ್ವಿ. ನೋಡಿ, ಗೋಪುರ ಕಾಣ್ತಾ ಇರ್ಬೋದು, ಇದೇ ರಾಜಗೋಪುರ. ಹೊರಗಡೆ ಕ್ಲಿನಿಕ್ ಕೂಡ ಇದೆ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಇಲ್ಲಿ ಹೋಗ್ಬೋದು. ಅದೇ ರೀತಿ ದೇವಸ್ಥಾನದ ಒಳಗಡೆ ಹೋಗುವಾಗ ಡ್ರೆಸ್ ಕೋಡ್ ಇದೆ. ಮೇನ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ನೋಡಿ, ಯಾವ ಡ್ರೆಸ್ ಅನ್ನು ಹಾಕೊಂಡು ನಾವು ದೇವಸ್ಥಾನದ ಒಳಗೆ ಪ್ರವೇಶಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇತಿಹಾಸದ ಪ್ರಕಾರ 8ನೇ ಶತಮಾನದಲ್ಲಿ ಈ ಶೃಂಗೇರಿಯನ್ನ ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ರು. 4 ಆಮ್ನಾಯ ಪೀಠಗಳಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಮೊದಲ ಪೀಠ ಶೃಂಗೇರಿಯ ಶಾರದಾ ಪೀಠ. ಇಲ್ಲಿಯ ಅಧಿದೇವತೆ ಶಾರದಾ ದೇವಿ. ಶಾರದಾ ದೇವಿಯ ಮೂಲ ವಿಗ್ರಹ ಶ್ರೀಗಂಧದಿಂದ ಮಾಡಲ್ಪಟ್ಟಿತ್ತು. ಸೇವೆ ಏನಾದ್ರೂ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು. ಆನ್ಲೈನ್ ಅಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನೋಡಿ, ಇದು ಶಾರದಾ ದೇವಿಯ ಮಂದಿರ. ಇಲ್ಲೇನು ವಿಡಿಯೋ ಮಾಡ್ಲಿಕ್ಕಿಲ್ಲ ಒಳಗಡೆ ಎಲ್ಲ, ಅದಕ್ಕಾಗಿ ಏನ್ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೈ ಮುಗ್ದು ಮುಂದಕ್ಕೆ ಹೋದಾಗ ನಿಮ್ಗೆ ವಿದ್ಯಾಶಂಕರ ಮಂದಿರ ಕಾಣಸಿಗ್ತದೆ. 14ನೇ ಶತಮಾನದಲ್ಲಿ ವಿಜಯನಗರದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಗುರು ಮಹರ್ಷಿ ವಿದ್ಯಾಶಂಕರರು ಕಟ್ಟಿಸಿದರು ಅಂತ ಹೇಳಲಾಗಿದೆ. ಇಲ್ಲಿ ವಿಜಯನಗರದ ಕಾಲದ ಶಿಲ್ಪಕಲೆ ಹಾಗೂ ಹೊಯ್ಸಳ ಕಾಲದ ಶಿಲ್ಪಕಲೆ ಎರಡರ ಮಿಶ್ರಣವನ್ನ ನಾವಿಲ್ಲಿ ಕಾಣಬಹುದು. ತುಂಬಾ ಸುಂದರವಾಗಿದೆ. ಇಲ್ಲಿ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ವಿದ್ಯಾಶಂಕರ ಲಿಂಗದ ಮೇಲೆ ಬೀಳ್ತದೆ. ಮತ್ತೊಂದು ವೈಶಿಷ್ಟ್ಯ ಅಂದ್ರೆ 12 ರಾಶಿ ಸೂಚಕ ಕಂಬಗಳಿದೆ. ವರ್ಷದ ಎಲ್ಲಾ ದಿನಗಳಲ್ಲಿಯೂ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿ ಸೂಚಕ ಕಂಬದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತದೆ. ಹಾಗೆ ಇಲ್ಲಿರುವ ತಾಯಿ ಶಾರದೆಯನ್ನ ಹಿಂದೂ ಪುರಾಣಗಳ ಪ್ರಕಾರ ವಿದ್ಯೆಯ ದೇವಿ ಎಂದೇ ಹೇಳಲಾಗುತ್ತದೆ. ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಇಲ್ಲಿ ಮಾಡಲಾಗ್ತದೆ. ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಇಲ್ಲಿ ಅಕ್ಷರಾಭ್ಯಾಸ ನಡೆಸ್ತಾರೆ. ಬೆಳಿಗ್ಗೆ ನೋಡಿ, ಅಕ್ಷರಾಭ್ಯಾಸಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ. ಶ್ರೀ ಕ್ಷೇತ್ರ ಶೃಂಗೇರಿಯು ತುಂಗಾ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಮೆಟ್ಟಲುಗಳನ್ನ ಇಳಿದು ನಡ್ಕೊಂಡು ಹೋದ್ರೆ ನೋಡಿ ತುಂಗಾ ನದಿ ಸಿಗ್ತದೆ. ಇಲ್ಲಿಯ ವೈಶಿಷ್ಟ್ಯ ಏನಂದ್ರೆ ಇಲ್ಲಿನ ಮೀನುಗಳು. ಈ ಮೀನುಗಳನ್ನ ನೋಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗೆ ಇಲ್ಲಿಯ ಮೀನುಗಳಿಗೆ ಮೂಗುತಿ ಕೂಡ ಇದೆ. ಇಲ್ಲಿನ ಮೀನುಗಳೇ ದೇವಾಲಯದ ಮುಖ್ಯ ಆಕರ್ಷಣೆ. ಈ ಮೂಗುತಿ ಮೀನನ್ನ ನೋಡಿದ್ರೆ ಅದೃಷ್ಟ ಕುಲಾಯಿಸ್ತದೆ ಅಂತ ನಂಬಿಕೆ ಕೂಡ ಇದೆ. ನೋಡಿ, ಇಲ್ಲಿ ಮಂಡಕ್ಕಿ ಮತ್ತು ಹುರಿಯನ್ನ ಹಾಕ್ತಾ ಇದ್ದಾರೆ. ಇತಿಹಾಸದ ಪ್ರಕಾರ ಶ್ರೀ ಆದಿ ಶಂಕರಾಚಾರ್ಯರು ಸನಾತನ ಧರ್ಮ ಮತ್ತು ಅದ್ವೈತ ವೇದಾಂತಗಳನ್ನ ಸಂರಕ್ಷಿಸಲು ಭಾರತದಾದ್ಯಂತ ಪೀಠಗಳನ್ನ ಸ್ಥಾಪಿಸಲು ಸೂಕ್ತವಾದ ಜಾಗವನ್ನ ಹುಡುಕ್ತಿರ್ತಾರೆ. ತುಂಗಾ ನದಿಯ ದಡದಲ್ಲಿ ಬರ್ತಿರುವಾಗ ಗರ್ಭಿಣಿ ಕಪ್ಪೆಯೊಂದು ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ನರಳುತ್ತಿರುವುದನ್ನ ಕಾಣ್ತಾರೆ. ಹಾಗೆ ನಾಗರ ಹಾವೊಂದು ತನ್ನ ಹೆಡೆಯಿಂದ ಕಪ್ಪೆಗೆ ನೆರಳು ನೀಡುವುದನ್ನ ಕಾಣುತ್ತಾರೆ. ಬದ್ಧ ವೈರಿಗಳು ಮಿತ್ರರಾಗುವ ಈ ಸ್ಥಳದಲ್ಲಿ ಅಪೂರ್ವ ಶಕ್ತಿ ಇದೆ ಎಂದು ಗುರುತಿಸಿ ಈ ಸ್ಥಳವೇ ಧರ್ಮಪೀಠಕ್ಕೆ ಸೂಕ್ತ ಎಂದು ಈ ಸ್ಥಳವನ್ನ ಆರಿಸಿಕೊಳ್ತಾರೆ. ಅವರು ಸ್ಥಾಪಿಸಿದ ಮೊದಲ ಪೀಠವೇ ಈ ಶೃಂಗೇರಿಯ ಶಾರದಾ ಪೀಠ. ಅಷ್ಟೇ ಅಲ್ಲ, ಮೇಲಕ್ಕೆ ಬಂದಾಗ ನಿಮ್ಗೆ ತುಂಬಾ ದೇವಾಲಯಗಳು ಕಾಣಸಿಗ್ತದೆ. ತೋರಣ ಗಣಪತಿ ದೇವಸ್ಥಾನ, ಅದೇ ರೀತಿ ಹಲವಾರು ದೇವಸ್ಥಾನಗಳು ಇಲ್ಲಿ ಕಾಣಸಿಗ್ತದೆ. ರಾತ್ರಿ ಹೊತ್ತಲ್ಲಿ ಇಲ್ಲಿ ಉಳ್ಕೊಳ್ಬೇಕಂದ್ರೂ ಆರಾಮಾಗಿ ರೂಮ್ಸ್ಗಳು ಲಭ್ಯವಿದೆ. ಹಾಗೆ ನೋಡಿ, ರಾತ್ರಿ ಹೊತ್ತಲ್ಲಿ ದೇವಸ್ಥಾನ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿನ ಇನ್ನೊಂದು ಆಕರ್ಷಣೆ ಅಂದ್ರೆ ಆನೆಗಳು. 2 ಆನೆಗಳಿದೆ. ಆನೆಗಳು ಆಶೀರ್ವಾದ ಮಾಡುವುದೇ ಚಂದ ನೋಡ್ಲಿಕ್ಕೆ. ಹಾಗೆ ಅವುಗಳಿಗೆ ಕೂಡ ಅಭ್ಯಾಸ ಆಗಿದೆ ಜನರೊಟ್ಟಿಗೆ ಬೆರೆತು. ನೋಡಿ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದೆ. ಎಲ್ಲವನ್ನ ನೋಡಿ ನಾವೀಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೇವೆ. ನಿಮ್ಗೂ ಅವಕಾಶ ಸಿಕ್ಕರೆ ಒಮ್ಮೆ ಭೇಟಿ ಕೊಡಿ. ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಈ ವ್ಲಾಗ್ ಅನ್ನ ನೋಡಿ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.